ಎಲ್ರಿಗೂ ನಮಸ್ಕಾರ. ಮೈ ಯೂಟ್ಯೂಬ್ ಚಾನಲ್ಗೆ ವಾಂಗಿಬಾತ್ ಮಾಡುವ ವಿಧಾನ. ಮುಳುಗಾಯಿ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಮಿಕ್ಸಿ ಜಾರಿಗೆ ಸಾಂಬಾರು ಸೊಪ್ಪು, ಶುಂಠಿ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಹಾಗೆ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನ ರುಬ್ಕೊಳ್ಳಿ. ಇದಕ್ಕೆ ಹುಣಸೆಹಣ್ಣು ನೆನೆ ಹಾಕಿದ್ದೆ ಮತ್ತು ಹಸಿ ಬಟಾಣಿ ನೆನೆ ಹಾಕಿದ್ದೆ. ಹಾಗೆ ಒಗ್ಗರಣೆಗೆ ಕ್ಯಾಪ್ಸಿಕಮ್ಮು ತಗೊಂಡಿದ್ದೀನಿ, ಈರುಳ್ಳಿ ತಗೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಚಟಪಟ ಆದಮೇಲೆ ಅದಕ್ಕೆ ಗೆಜ್ಜಿರುವಂಥ ಬೆಳ್ಳುಳ್ಳಿ ಹಾಕಿ ಒಂದೆರಡು ಎಸಳು ಒಣಮೆಣ್ಸಿನ್ಕಾಯಿ ಹಾಕಿ ಹಾಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ರುಬ್ಬಿಂಥ ಖಾರ ನೋಡಿ ಹೇಗಿದೆ ಅಂತ. ಈಗ ಕರಿಬೇವು ಮತ್ತು ಕ್ಯಾಪ್ಸಿಕಮ್ಮು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಅದರೊಳಗೆ ಹಸಿ ನೆನೆಸಿರೋಂಥ ಬಟಾಣಿ ಕೂಡ ಹಾಕಿದ್ದೀನಿ ಮತ್ತು ಹೆಚ್ಚಿಟ್ಟಿದ್ದ ಮುಳುಗಾಯಿ ಕೂಡ ಹಾಕಿದ್ದೀನಿ. ಅದನ್ನೂ ಎಣ್ಣೆ ಒಳಗೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ಒಬ್ಬೊಬ್ಬರು ಹಾಗೆ ಗೊಜ್ಜರನೂ ಮಾಡ್ತಾರೆ. ನಾವು ಈ ಥರ ಪಲಾವ್ ಥರ ಕುಕ್ಕರಲ್ಲಿ ಕೂಗಿಸ್ತಾ ಇದ್ದೀನಿ. ಇದಕ್ಕೆ ರುಬ್ಬಿದಂಥ ಮಸಾಲೆ ಐಟಮ್ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಸ್ಪೂನ್ ಅಡುಗೆ ಅರಿಶಿನ ಕೂಡ ಹಾಕಿ ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ. ನಾನು ಇಲ್ಲಿ ವಾಂಗಿಬಾತ್ ಪೌಡ್ರ್ 2 ತೊಗೊಂಡಿದ್ದೀನಿ. ಅದು ಪುಡಿ ಹಾಕಿದ್ದೀನಿ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಕುದಿಯಲು ಬಿಡಿ. ಮತ್ತು ಈ ಕಡೆ ಬಿಸಿನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅಕ್ಕಿ ಎಷ್ಟು ಹಾಕ್ತೀನಿ ಅದರ 2ರಷ್ಟು ನೀರು ತಗೊಂಡು ಈ ಕಡೆ ಬಿಸಿ ಮಾಡಿ ಇಟ್ಟಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಬೇಗ ಹಾಕಬೇಕು ಅಂದರೆ ಈ ಕಡೆ ಒಂದು ಸೈಡ್ ನೀರು ಇಟ್ಕೊಳ್ಬೇಕು. ಕುದಿಯಲು ಇಟ್ಕೊಂಡ್ಮೇಲೆ ಅದು ಕುದೀತಾ ಇರುತ್ತಲ್ಲ ಆವಾಗ ಹಾಕಬೇಕು. ಹೀಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅಕ್ಕಿ ಎಲ್ಲ ತೊಳೆದಿಟ್ಟಿದ್ನಲ್ಲ ಅದನ್ನೆಲ್ಲ ಹಾಕಿದ್ದೀನಿ. ಹಾಗೆ ಒಂದು ಸಲ ಮತ್ತೆ ಕೈ ಆಡ್ತಾಯಿದ್ದೀನಿ. ಅದಕ್ಕೆ ಹುಣಸೆಹಣ್ಣು ರಸ ನೆನೆಸಿದ್ನೆಲ್ಲ ಹಾಕಿದ್ದೀನಿ ವಾಂಗಿಬಾತಿಗೆ. ಅದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿ ನಂತರ ತೊಳೆದಿದ್ದಂಥ ಕೊಬ್ಬರಿ ಪುಡಿ ಹಾಕಿದ್ದೀನಿ. ಹಾಗೆ ಈಗೆಲ್ಲ ಸರಿಯಾಗಿದೆ ನೋಡಿ. ಉಪ್ಪು ಸ್ವಲ್ಪ ಸಪ್ಪೆ ಏನಾರು ಖಾರ ಕಮ್ಮಿ ಆದರೆ ನೋಡಿಕೊಂಡು ಮುಚ್ಚಳ ಹಾಕಿ ಒಂದು ವಿಷಲ್ ಕೂಗಿಸ್ತೀನಿ ನಾನು ಅಷ್ಟೇ. ನೋಡೋಣ ಒಂದು ವಿಷಲ್ ಆಗಿದೆ ಹೇಗಿದೆ ಅಂತ. ನೋಡಿ ಹೇಗಿದೆ ವಾಂಗಿಬಾತು, ಚೆನ್ನಾಗಿ ಬಂದಿದೆ. ಖಾರ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.